ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಈಗಾಗಲೇ ಬೆಳಗಿಂದ ಬಿಸಿಲಿನಿಂದ ಪ್ರಾರಂಭವಾಗಿರುವಂಥ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಮೀಸಲು ಮತಕ್ಷೇತ್ರದಲ್ಲಿ ಈಗಾಗಲೇ ಭರ್ಜರಿ ಮತದಾನವನ್ನು ಜನರು ಕೂಡ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಸಂಯುಕ್ತ ಪಾಟೀಲ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ಬಂದು ಬೆಳಗ್ಗೆ ವಿಶೇಷವಾಗಿ ಮತದಾನವನ್ನು ಕೂಡ ಮಾಡಿದ್ರಿ. ಮೇಡಮ್, ಮತದಾನ ಪ್ರಕ್ರಿಯೆಯಲ್ಲಿ ತಾವು ಸಹ ಭಾಗಿಯಾದ್ರಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮತದಾನ ಒಂದು ಬಹಳ ಸತ್ಪಾತ್ರ ದಾನ. ಇದು ನಮ್ಮ ದೇಶದ ಸದೃಢತೆಗೋಸ್ಕರ ನಮ್ಮ ಮತ ಇರಬೇಕು. ಸೊ ಅದಕ್ಕಾಗಿ ನನಗೆ ತುಂಬ ಖುಷಿ ಇದೆ. ಎಲ್ಲ ಜನರಲ್ಲೂ ನಾನು ಮನವಿಯನ್ನು ಮಾಡ್ಕೊತೀನಿ, ನಿಮ್ಮ ಮತವನ್ನು ಚಲಾಯಿಸಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಇನ್ನೂ ಗಟ್ಟಿಗೊಳಿಸಿ ಅನ್ನುವಂಥ ಮಾತನ್ನು. ಈಗ ಮತದಾನ ಮುಗಿದ ತಕ್ಷಣ ನೀವು ನಿಮ್ಮ ಕ್ಷೇತ್ರಕ್ಕೆ ಹೋಗ್ತೀರಾ, ಹೇಗೆ? ಇವಾಗ ಹೋಗ್ತಾ ಇದ್ದೀನಿ ರೀ ಸರ್. ಈಗ ಜಸ್ಟ್ ಬಾಗಲಕೋಟೆಯಲ್ಲಿದ್ದೆ ಬೆಳಗ್ಗೆ. ಇವಾಗ ಬಂದುಬಿಟ್ಟು ಮತದಾನ ಮುಗಿಸಿ ವಾಪಸ್ ಆ ಕಡೆ ಹೋಗ್ತಾ ಇದ್ದೀನಿ ರೀ ಸರ್. ಓಕೆ. ನಿಮ್ಮ ದೊಡ್ಡಪ್ಪ ಅವ್ರನ್ನ ಕೂಡ ಭೇಟಿ ನೀಡಿದ್ರಿ, ಆಶೀರ್ವಾದ ಪಡೆದುಕೊಂಡ್ರಿ, ಏನು ಹೇಳ್ತರು ಅಂತ? ವಿಜಯ್ ಭವ ಅಂದರು ಸರ್. ಅವರ ಆಶೀರ್ವಾದ ಯಾವತ್ತಿದ್ರು ನನ್ನ ಮೇಲಿದೆ. ಸೊ ತುಂಬ ಖುಷಿ ಆಗುತ್ತೆ. ಆಕಸ್ಮಿಕವಾಗಿ ಅವರು ನನಗೆ ಇಲ್ಲಿ ಸಿಕ್ಕರು. ಸೊ ಅದನ್ನು ತುಂಬ ಖುಷಿ ಇದೆ ಸರ್. ಕ್ಷೇತ್ರದಲ್ಲಿ ನಿರಂತರ ಓಡಾಟವನ್ನು ಮಾಡಿದ್ರಿ, ಈಗ ಕೊನೆ ಹಂತ ಹೇಗೆ ಅನ್ನಿಸ್ತಾ ಇದೆ ಅಂತ? ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ದೀವಿ. ಈ ಸರಿ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆಯಲ್ಲಿ ಜಯಬೀರಿಸಿ ಅನ್ನುವಂಥ ಪೂರ್ಣ ಭರವಸೆ ನನಗಿದೆ. ಇದಿಷ್ಟು ಏನಂದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರ ಮಾತಾಗಿರುತ್ತದೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ.